ಆಕಾಶವಾಣಿ ಮಂಗಳೂರು. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು, ಆಗದು ನಿರಾಸರೆ ಇನ್ನು, ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ, ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಕಾರ್ಯಕ್ರಮದಲ್ಲಿ ಜಪಾನಿನ ಕೊಕೆಡಮಾ ಮಾದರಿಯ ಹೂತೋಟ ಕೃಷಿಯ ಕುರಿತು ಬೆಳ್ಳಾರೆಯ ಅಂಜಲಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಗಾಯತ್ರಿ ಎಂ. ಪ್ರಿಯ ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಒಂದು ವಿಶಿಷ್ಟವಾದ ಹೂದೋಟ ಕೊಕೆಡಮದ ಕುರಿತು ಮಾತನಾಡಲಿದ್ದೇವೆ. ಒಂದು ಕಲಾತ್ಮಕ ವಿಧಾನದಲ್ಲಿ ಗಿಡಗಳನ್ನು ಬೆಳೆಸುವ ವಿಧಾನ ಇದಾಗಿದ್ದು, ಮನೆಯನ್ನು ಹಾಗೂ ಮನೆಯ ಪರಿಸರವನ್ನು ಹಸಿರಾಗಿಸುವ ಒಂದು ಉಪಾಯ ಕೂಡ ಹೌದು. ಈ ಕೊಕೆಡಮಾವನ್ನು ಮಾಡಿಕೊಂಡಿರುವ ಬೆಳ್ಳಾರೆಯ ಅಂಜಲಿಯವರು ಇವತ್ತು ನಮ್ಮೊಂದಿಗೆ ಸ್ಟುಡಿಯೋದಲ್ಲಿದ್ದಾರೆ. ಕೊಕೆಡಮದ ಇತಿಹಾಸ, ತಯಾರಿಸುವ ವಿಧಾನ, ಅದರ ಪ್ರಯೋಜನಗಳ ಕುರಿತು ಅವರ ಅನುಭವವನ್ನು ನಾವೀಗ ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ ಅಂಜಲಿಯವರೇ. ನಮಸ್ತೆ. ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ. ಹೇಳಿ, ಏನಿದು ಕೊಕೆಡಮ ಅಂದರೆ? ಇದರ ಬಗ್ಗೆ ಹೇಗೆ ತಿಳ್ಕೊಂಡ್ರಿ? ಇದರಲ್ಲಿ ಆಸಕ್ತಿ ಮೂಡಲಿಕ್ಕೆ ಏನು ಕಾರಣ? ಕೊಕೆಡಮ ಎಂಬುದು ಜಪಾನ್ ಮೂಲದ ಒಂದು ತೋಟಗಾರಿಕೆಯ ಕಲೆ. ಇದರ ಪದದ ಅರ್ಥ ಹೇಳಬೇಕು ಅಂತಾದರೆ, ಕೊಕ್ಕೆ ಹೇಳಿದರೆ ಮಾಸ್ ಅಂದರೆ ಹಾವಸೆ, ದಾಮ ಹೇಳಿದರೆ ಬಾಲ್, ಕೊಕೆಡಮ ಹೇಳಿದರೆ ಒಂದು ಮಾಸ್ ಬಾಲ್ ಅಂತ. ಜಪಾನ್ ಸಂಸ್ಕೃತಿಯ ವಾಬಿ ಸಾಬಿ ಹೇಳಿದರೆ ಸರಳತೆ ಮತ್ತು ಸಹಜ ಸೌಂದರ್ಯ ತತ್ವವನ್ನು ಪ್ರತಿಬಿಂಬಿಸ್ತದೆ ಈ ಕೊಕೆಡಮ ಹೇಳುವಂಥದ್ದು. ಅವರು ಮೇನ್ ಆಗಿ ಅದರಲ್ಲಿ ಬೋನ್ಸಾಯಿಯನ್ನು ಬೆಳೆಸ್ತಾರೆ. ಬೋನ್ಸಾಯಿ ಮಾತ್ರ ಅಲ್ಲ, ಬೇರೆ ಬೇರೆ ಥರದ ಗಿಡಗಳನ್ನು ನಮಗೆ ಕೊಕೆಡಮದಲ್ಲಿ ಬೆಳೆಸಲಿಕ್ಕೆ ಆಗ್ತದೆ. ಅದರದ್ದು ವಿಶಿಷ್ಟತೆ ಏನಂದರೆ, ಅದು ಕಂಪ್ಲೀಟ್ ಆಗಿ ಇಕೋ ಫ್ರೆಂಡ್ಲಿ ಆಗಿರ್ತದೆ. ಅದರಲ್ಲಿ ನಾವು ಒಂದು ಮಾಸ್ ಅಂತ ಹೇಳುವ ಅಂದರೆ ಪಾಮಾಜಿ ಅನ್ನು ನಾವು ಹೊರಗಡೆ ರ್ಯಾಪ್ ಮಾಡಿ ಮಾಡುವಂಥ ಒಂದು ಮಣ್ಣಿನಿಂದಲೇ ಮಾಡುವಂಥದ್ದು ಕೊಕೆಡಮ. ನಾನು ಕೋವಿಡ್ ಟೈಮಲ್ಲಿ ನಂದು ಅಮ್ಮಂದು ಒಂದು ಫ್ರೆಂಡ್ ಇದು ಮನೆಗೆ ಹೋಗಿದ್ದೆ ಮಡಿಕೇರಿಯಲ್ಲಿ. ಅಲ್ಲಿ ಅವರ ಹೂತೋಟದಲ್ಲಿ ಕೊಕೆಡಮವನ್ನು ನೋಡಿ ಇಷ್ಟ ಆಗಿ ಯೂಟ್ಯೂಬಿನಲ್ಲಿ ನೋಡಿ ಕಲಿತು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಂಥದ್ದು ಕೊಕೆಡಮ. ಈಗ ಯಾವ ರೀತಿ ಇದನ್ನು ತಯಾರಿಸುವಂಥದ್ದು, ಮತ್ತೆ ಏನೆಲ್ಲ ಕಚ್ಚಾ ವಸ್ತುಗಳು ಬೇಕು ಪ್ರಾರಂಭದಲ್ಲಿ ಶುರು ಮಾಡಬೇಕು? ಅದನ್ನು ತಯಾರಿಸಲಿಕ್ಕೆ ನಮಗೆ ಗಾರ್ಡನ್ ಸಾಯಿಲ್, ಮಣ್ಣು, ಮತ್ತೆ ಕೊಕೋಪೀಟ್, ಕಾಂಪೋಸ್ಟ್ ಅದನ್ನೆಲ್ಲ ಸೇರಿಸಿ ಅದಕ್ಕೆ ಸ್ವಲ್ಪ ನೀರನ್ನು ಮಿಶ್ರಣ ಮಾಡಿ ಅದನ್ನು ಒಂದು ಉಂಡೆಯ ಹಾಗೆ ನಾವು ತಯಾರಿಸಬೇಕು. ಅದರ ಮಧ್ಯದಲ್ಲಿ ಗಿಡ ನೆಟ್ಟು ಅದನ್ನು ಪುನಃ ಉಂಡೆಯ ಹಾಗೆ ಮಾಡಿ ಹೊರಗಡೆಯಿಂದ ಒಂದು ಬಟ್ಟೆಯ ಲೇಯರ್ ಸಹ ಕೊಡ್ಬೋದು, ಇಲ್ಲದಿದ್ರೆ ಎಲೆಗಳು ಆ ತರ ಇಕೋ ಫ್ರೆಂಡ್ಲಿ ಆಗಿ ಸಿಗುವಂತೆ ಎಂತದ್ದು ಸಹ ಹಾಕಿ ನಾವು ಒಂದು ಲೇಯರ್ ಕಟ್ಬಹುದು. ಇಲ್ಲದಿದ್ರೆ ಡೈರೆಕ್ಟ್ ಆಗಿ ಸಹ ಮಾಸ್ ನಾವು ಅದಕ್ಕೆ ಜಾಯಿಂಟ್ ಮಾಡಿ ಅದನ್ನು ಸಹ ನಾವು ಟೈ ಮಾಡಿ ಕೊಕೆಡಮ ತಯಾರಿಸಬಹುದು. ಇದು ನಿಮಗೆ ಈ ಕಚ್ಚಾ ವಸ್ತುಗಳೆಲ್ಲ ಸುಲಭವಾಗಿ ಸಿಗ್ತದಾ? ಈಗ ಮಾಸ್ ಏನಾದರೂ ಬೇಕಿದ್ರೆ? ಮಾಸ್ ನಮಗೆ ನಮ್ಮ ತೋಟದಲ್ಲಿಯೇ ಉಂಟು. ನನ್ನದೊಂದು ವೃದ್ಧಿ ಪ್ಲಾನ್ಸ್ ಅಂತ ಒಂದು ಬಿಸ್ನೆಸ್ ನಾನು ನಡೆಸ್ತಾ ಇದ್ದೇನೆ. ಅದರಲ್ಲಿ ನಾವು ಮಾಸ್ ಸೇಲ್ಸ ಮಾಡ್ತೇವೆ. ಅಂಥದ್ದು ಸಿಗದವರಿಗೆ ಬೇರೆ ಆಲ್ಟರ್ನೇಟಿವ್ ಕೂಡ ಉಂಟು ಕೊಕೆಡಮ ತಯಾರಿಸಲಿಕ್ಕೆ. ಅದೇ ಮಾಸ್ ಯಾವ ರೀತಿಯಲ್ಲೆಲ್ಲ ಉಂಟು? ಮಾಸ್ ಪ್ಯಾಗ್ನಮ್ ಮಾಸ್ ಅಂತ ಸಿಗ್ತದೆ, ಡ್ರೈ ಮಾಸ್, ಮತ್ತೆ ನಮ್ದು ಟೆರೆಸ್ಟ್ರಿಯಲ್ ಮಾಸ್ ಅಂತ ಅಂದ್ರೆ ಹಸಿರಾಗಿರುವ ಮಾಸ್, ಮತ್ತೆ ಮಳೆಗಾಲದಲ್ಲಿ ಮಾತ್ರ ಆಗುವಂತ ಕೆಲವೊಂದು ಮಾಸ್ ಉಂಟು, ಸ್ಟಾರ್ ಮಾಸ್ ಅಂತದ್ದೆಲ್ಲ. ಹಾಗೆ ನಮ್ಮ ನಾರ್ತ್ ಈಸ್ಟ್ ಅಲ್ಲಿ ಹೋದ್ರೆ ಅಲ್ಲಿದೆ ಬೇರೆ ಬೇರೆ ತರದ ಮಾಸ್ಗಳಿರ್ತದೆ. ಫಾರೆಸ್ಟ್ ಅಲ್ಲಿ ಅಲ್ಲಿಯ ತರದ ಮಾಸ್ಗಳು ಬೆಳೀತದೆ. ಇದು ಸಾಧಾರಣವಾಗಿ ನೆಲದಲ್ಲಿ ಬೆಳೆಯುವಂತ ಮಾಸ್ ನಾವು ಉಪಯೋಗಿಸುದು. ಅದು ಬರೀ ರೈನಿ ಸೀಸನ್ಗೆ ಅಂತ ಇದಾಗಿರುವುದಿಲ್ಲ, ಎಲ್ಲಾ ಸೀಸನ್ ಅಲ್ಲಿ ಸಹ ನಮ್ಗೆ ಸಿಗುವಂತದ್ದು ನಾವು ಉಪಯೋಗಿಸುವಂತ ಮಾಸ್. ಈಗ ಟೆರೆಸ್ಟ್ರಿಯಲ್ ಮಾಸ್ ಅಂತ ಹೇಳ್ತೇವೆ ನಾವು ಅದಕ್ಕೆ. ಈಗ ಈ ಮಾಸ್
ಎಲ್ಲಿಯಾದರೂ ಸಿಗದೇ ಇರುವಂಥವ್ರು ಇರ್ಬೋದು, ಅಂಥವರಿಗೆ ಕೂಡ ಕೊಕೆಡಾಮವನ್ನು ಮಾಡುವಂಥ ಸಾಧ್ಯತೆಗಳಿವೆಯಾ? ಸಾಧ್ಯತೆ ಇದೆ. ಈಗ ಮಾಸ್ ಸಿಗದೇ ಇರುವಂತವರಿಗೆ ಈ ತೆಂಗಿನಕಾಯಿ ಸಿಪ್ಪೆ ಉಂಟಲ್ಲ, ಆ ಸಿಪ್ಪೆಯನ್ನ ತೆಗೆದು ಅದಕ್ಕೆ ಅಟ್ಯಾಚ್ ಮಾಡಿ ಬಳ್ಳಿ ಕಟ್ಟಿ ಹಾಗೆ ಸಹ ಮಾಡಬಹುದು. ಮತ್ತೆ ಈ ಕಡಿಮೆ ಡಿಕೆ ಆಗುವಂತ ಎಲೆಗಳಿರ್ತದಲ್ಲ, ಅದನ್ನು ಸಹ ರ್ಯಾಪ್ ಮಾಡಿ ಅದಕ್ಕೆ ಸಹ ಬಳ್ಳಿ ಕಟ್ಟಿ ಮಾಡ್ತಾರೆ. ಬಟ್ ತೆಂಗಿನ ಸಿಪ್ಪೆಯಲ್ಲಿ ತುಂಬಾ ಸುಲಭದಲ್ಲಿ ಮಾಡ್ಲಿಕ್ಕೆ ಆಗ್ತದೆ. ಚಂದ ಜಾಸ್ತಿ ಕಾಣ್ಲಿಕ್ಕೆ ನಾವು ಮಾಸ್ ಅನ್ನ ಉಪಯೋಗಿಸಬಹುದು. ಈಗ ಎಲ್ಲ ಸಮಯದಲ್ಲಿ ತೋಟದಲ್ಲಿ ನಿಮಗೆ ಲಭ್ಯ ಇದೆ ಈ ಮಾಸ್ಗಳು? ನಮಗೆ ನಮ್ಮ ತೋಟದಲ್ಲಿ ಎಲ್ಲಾ ಸಮಯದಲ್ಲಿ ಸಹ ನಮ್ಗೆ ಕಡು ಸಮ್ಮರ್ ಅಲ್ಲಿ ಕೂಡ ನಮ್ಗೆ ಸಿಗ್ತದೆ. ತೋಟಕ್ಕೆ ನೀರೆಲ್ಲ ಹೌದು, ಹಾಯಿಸುವ ಕಾರಣ ಅದು ಎಲ್ಲಾ ಕಡೆ ಆಗುದಿಲ್ಲ. ನಮ್ಮ ತೋಟದಲ್ಲಿ ನಮ್ಗೆ ಸಿಗ್ತದೆ. ನಿಮಗೊಂದು ಲಾಭ ಅಂತ ಹೇಳಿ. ಹೌದು. ಈಗ ಮಾಸ್ ಇಲ್ಲಿ ಯಾಕೆ ಮುಖ್ಯ? ಅದು ಈಗ ನಾವು ನೀರೆಲ್ಲ ಹಾಕುವಾಗ ಮಣ್ಣು ಹೊರಗೆ ಬರಬಾರ್ದಲ್ಲ, ಜಸ್ಟ್ ಮಣ್ಣಿನ ಉಂಡೆ ಕಟ್ಟಿದ್ರೆ ಅದು ಹೊರಗೆ ಬರ್ತದೆ. ಇದು ಮಾಸ್ ಇಂದ ನೀವು ರ್ಯಾಪ್ ಮಾಡಿದ್ರೆ ಅಂತ ಆದ್ರೆ ಅದಲ್ಲಿ ಭದ್ರವಾಗಿ ಹೀಗೆ ಸ್ಟಿಫ್ ಆಗಿ ನಿಲ್ತದೆ. ಮತ್ತೆ ಅದು ನೋಡ್ಲಿಕ್ಕೆ ಸಹ ತುಂಬಾ ಚಂದ ಕಾಣ್ತದೆ, ಫುಲ್ ಹಸಿರಾಗಿ ಚಂದ ಕಾಣ್ತದೆ. ಮತ್ತೆ ಮಾಸ್ ಹಾಕಿ ಮಾಡಿದ ಕೊಕೆಡಾಮಕ್ಕೆ ನಿಮ್ಗೆ ನೀರು ಸಹ ಕಡಿಮೆ ಸಾಕಾಗ್ತದೆ. ಮತ್ತೆ ನಮ್ಮ ಏರ್ ಸರ್ಕ್ಯುಲೇಷನ್ ಕೂಡ ತುಂಬಾ ಪ್ಯೂರ್ ಆಗ್ತದೆ. ಮಾಸ್ ನಮ್ಮ ಪರಿಸರದಲ್ಲಿ ಅದು ಪೊಲ್ಯೂಟೆಂಟ್ಸ್ ಅನ್ನ ಅಬ್ಸಾರ್ಬ್ ಮಾಡ್ತದೆ ಅಂತ ಹೇಳ್ತೇವೆ ನಾವು. ಹಾಗಾಗಿ ಅದು ತುಂಬಾ ಒಳ್ಳೇದು ಸಹ ನಮಗೆ. ಮತ್ತೆ ಮೇನ್ ಆಗಿ ಇಕೋ ಫ್ರೆಂಡ್ಲಿ, ಯಾವುದೇ ಒಂದು ಪ್ಲಾಸ್ಟಿಕ್ ಪಾಟ್ಸ್ ಇಲ್ಲದೆ ನಮ್ಗೆ ತುಂಬಾ ಚಂದದಲ್ಲಿ ಗಿಡವನ್ನು ತಯಾರಿಸಿ ಅದನ್ನ ಚಂದ ಕಾಣಿಸ್ಲಿಕ್ಕೆ ಆಗ್ತದೆ ಕೊಕೆಡಾಮದಲ್ಲಿ. ಪರಿಸರವನ್ನು ತುಂಬಾ ಹಸಿರಾಗಿಸುತ್ತದೆ ಕೊಕೆಡಾಮ. ತುಂಬಾ ಕಡಿಮೆ ಜಾಗದಲ್ಲಿ ನಮ್ಗೆ ಹಸಿರುತನವನ್ನು ತಂದು ಕೊಡ್ತದೆ ಕೊಕೆಡಾಮ. ಈ ಅಪಾರ್ಟ್ಮೆಂಟ್ಸ್ ಅಲ್ಲಿ, ಫ್ಲಾಟ್ಸ್ ಅಲ್ಲಿ, ಅಥವಾ ನಮ್ಮ ಆಫೀಸ್ ಡೆಸ್ಕ್ ಅಲ್ಲಿ, ಹಾಗೆಯೇ ಮನೆಯಲ್ಲಿ ನಿಮ್ಗೆ ಗಾರ್ಡನ್ ಮಾಡ್ಲಿಕ್ಕೆ ತುಂಬಾ ಜಾಗ ಇಲ್ಲ ಅಂತ ಆದ್ರೆ ಚಿಕ್ಕ ಚಿಕ್ಕ ಮಣ್ಣಿನ ಉಂಡೆಯಲ್ಲಿ ಹಲವಾರು ರೀತಿಯ ಗಿಡಗಳನ್ನು ನಮ್ಗೆ ತುಂಬಾ ಸುಲಭವಾಗಿ, ತುಂಬಾ ಸರಳವಾಗಿ ಬೆಳೆಸಲಿಕ್ಕೆ ಆಗ್ತದೆ ಕೊಕೆಡಾಮದಲ್ಲಿ. ಹಾಗೆ ನಮ್ಮ ಪ್ರಕೃತಿಯ ಜೊತೆಗಿರುವ ನಂಟನ್ನು ಸಹ ತುಂಬಾ ಹೆಚ್ಚಿಸ್ತದೆ. ಈಗ ಯಾವ ತರದ ಮಣ್ಣೆಲ್ಲ ನೀವು ಅದಕ್ಕೆ ಉಪಯೋಗಿಸ್ತೀರಿ? ನಾವು ನಮ್ಮ ಮನೆಯ ಹತ್ತಿರ ಸಿಗುವ ನಾರ್ಮಲ್ ಮಣ್ಣನ್ನೇ ಸ್ವಲ್ಪ ಗಾಳಿಸಿ ತಗೊಳ್ತೇವೆ. ಜಾಸ್ತಿ ದೊಡ್ಡ ದೊಡ್ಡ ಕಲ್ಲೆಲ್ಲ ಇಲ್ಲದ ಹಾಗೆ ಮಾಡಿ ತಗೊಳ್ತೇವೆ. ಕೊಕೆಡಾಮ ಎಷ್ಟು ಲೈಟ್ ಆಗಿರ್ತದೆ ಅಷ್ಟು ಒಳ್ಳೇದು ನಮ್ಗೆ. ಇಂಡೋರ್ ಪ್ಲಾಂಟ್ಸ್ ಆದ ಕಾರಣ ಕಡಿಮೆ ನೀರು ಹಾಕಿ ಬೆಳೆಸ್ಲಿಕ್ಕೆ ಆಗ್ತದೆ. ಹಾಗಾಗಿ ನಾವು ಮಣ್ಣು ಸ್ವಲ್ಪ ಕಡಿಮೆ, ಕೊಕೋಪೀಟ್, ಕಾಂಪೋಸ್ಟ್ ಅದನ್ನ ಸ್ವಲ್ಪ ಜಾಸ್ತಿ ಹಾಕಿ ತಯಾರಿಸ್ತೇವೆ ಯೂಶುವಲಿ ತಯಾರಿಸುವಾಗ. ಈಗ ಇದಕ್ಕೆ ನೀರಿನ ಬಳಕೆ ಎಲ್ಲ ಹೇಗೆ ಮಾಡ್ತೀರಿ? ಕೊಕೆಡಾಮಕ್ಕೆ ನಾವು 2 ರೀತಿಯಲ್ಲಿ ನೀರು ಹಾಕ್ಬಹುದು. ಒಂದು ಡಿಪ್ ಮೆಥಡ್ ಅಂತ, ಮತ್ತೊಂದು ಸ್ಪ್ರೇಯಿಂಗ್ ಮೆಥಡ್. ಡಿಪ್ ಮೆಥಡ್ ಹೇಳಿದ್ರೆ ನಮ್ಗೆ ಕೊಕೆಡಾಮ ಸಾಧಾರಣವಾಗಿ ನಮ್ಗೆ ಗೊತ್ತಾಗ್ತದೆ ಯಾವಾಗ ನೀರು ಬೇಕು ಅಂತ. ತುಂಬಾ ಲೈಟ್ ವೇಟ್ ಆಗಿರ್ತದೆ ಅದು. ಆಗ ನಾವು ಅದನ್ನ ಒಂದು ಬಾಲ್ದಿಯಲ್ಲಿ ಅಥವಾ ಯಾವ್ದಾದ್ರು ಒಂದು ಪಾತ್ರೆಯಲ್ಲಿ ನೀರು ತಗೊಂಡು ಅದನ್ನ ಮುಳುಗಿಸಿ ಒಂದು 15 ಮಿನಿಟ್ಸ್ ಇಡ್ಬೇಕು. ಆಗ ಅದು ಫುಲ್ ಬಬಲ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದು ಬಬಲ್ ನಿಲ್ಲುವಲ್ಲಿ ತನಕ ನಾವು ಅದನ್ನ ಇಡ್ಬೇಕಾಗ್ತದೆ. ಮತ್ತೆ ಅದನ್ನ ತೆಗೆದು ಎಕ್ಸೆಸ್ ವಾಟರ್ ಅನ್ನು ತೆಗೆದು ವಾಪಸ್ ನಾವೆಲ್ಲಿ ಹ್ಯಾಂಗ್ ಮಾಡುದಾ ಅಥವಾ ಇಡುದಾ ಎಲ್ಲಿ ಬೇಕು ಅಲ್ಲಿ ಇಟ್ಕೊಳ್ಬಹುದು. ಮತ್ತೆ ಮಾಸ್ ಗ್ರೀನ್ ಆಗಿಯೇ ಇರಬೇಕು ಅಂತ ಆದ್ರೆ ಆವಾಗ ಸ್ಪ್ರೇ ಮಾಡ್ತಾ ಇರ್ಬೇಕಾಗ್ಬೋದು. ಇನ್ನೊಂದು ಮೆಥಡ್, ನಾವು ಯೂಶುವಲಿ ನಮ್ಮ ಎಲ್ಲಾ ಗಿಡಗಳಿಗೆ ಹೇಗೆ ನೀರು ಹಾಕ್ತೇವೆ ಹಾಗೇನೆ ನೀರು ಹಾಕ್ಬೋದು. ಪೈಪಲ್ಲಿ ಹಾಕ್ಬೋದು, ಸ್ಪ್ರೇ ಮಾಡ್ಬೋದು, ಹಾಗೆ ಸಹ ಮಾಡ್ಲಿಕ್ಕೆ ಆಗ್ತದೆ. ನೀರು ಎಷ್ಟು ದಿವಸಕ್ಕೊಮ್ಮೆ ಕೊಡಬೇಕು? ಅದು ಯಾವ ಗಿಡ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ. ಮತ್ತೊಂದು ನೀವು ಎಲ್ಲಿ ಇಡ್ತೀರಿ ಅಂತ ಹೇಳೋದ್ರ ಮೇಲೆ ಡಿಪೆಂಡ್ ಆಗ್ತದೆ. ನೀವೀಗ ಮನೆ ಒಳಗೆ ಒಂದು ಕೊಕೆಡಾಮ ಇಡ್ತೀರಿ ಅಂತ ಆದ್ರೆ ಅದಕ್ಕೆ ಕಡಿಮೆ ನೀರು ಸಾಕು. ಮನೆಯ ಹೊರಗೆ ಇಂಡೈರೆಕ್ಟ್ ಲೈಟ್ ಸಿಗುವಲ್ಲಿ ನೀವು ಕೊಕೆಡಾಮ ಇಡ್ತೀರಿ ಅಂತಾದ್ರೆ ಸ್ವಲ್ಪ ಫ್ರೀಕ್ವೆನ್ಸಿ ಜಾಸ್ತಿ ಹಾಕ್ಬೇಕು. ಮತ್ತೆ ನಿಮ್ಮ ಪರಿಸರ ಕೂಡ ಮ್ಯಾಟರ್ ಆಗ್ತದೆ. ಈಗ ಮಡಿಕೇರಿ ಅಂತ ಜಾಗದಲ್ಲಿ ತುಂಬಾ ಕಡಿಮೆ, ನೀವು ಒಂದು 5 ದಿವಸಕ್ಕೊಮ್ಮೆ ನೀರು ಹಾಕಿದ್ರು ಸಾಕು. ಅಲ್ಲಿ ವಾತಾವರಣದ ಮಾಯಿಶ್ಚರ್ ಹಾಗೆ ಇರ್ತದೆ. ಅದೇ ನಮ್ಮ ಈಚೆ ಸೈಡ್ ಬಂದ್ರೆ ಸ್ವಲ್ಪ ಜಾಸ್ತಿ ಹಾಕ್ಬೇಕು ನೀರು, ಒಂದು 2 ದಿವಸಕ್ಕೊಮ್ಮೆ ಹಾಗೆಲ್ಲ ನೀರು ಹಾಕ್ಬೇಕಾಗ್ತದೆ. ಈಗ ಇದಕ್ಕೆ ಪ್ರತ್ಯೇಕವಾಗಿ ಯಾವ ತರದ ಗಿಡಗಳನ್ನು ಬೆಳೆಸಬಹುದು ನೀವೀಗಿದ್ರೆ? ನಾವೀಗ ಆರ್ನಮೆಂಟಲ್ ಪ್ಲಾಂಟ್ಸ್ ಅಂತ ಹೇಳ್ತೇವೆ, ಅದು ಬೆಸ್ಟ್ ಸೂಟ್ ಆಗ್ತದೆ. ಮತ್ತೆ ಪುದೀನಾ ಅಂತದ್ದು ಸಹ ಬೆಳೆಸಲಿಕ್ಕೆ ಆಗ್ತದೆ ನಮ್ಗೆ ಕೊಕೆಡಾಮದಲ್ಲಿ. ಅದೇ ಈಗ ಸ್ನೇಕ್ ಪ್ಲಾಂಟ್ ಆಗಿರ್ಬೋದು, ಮತ್ತೆ ಕೆಲೇತಿಯಾಸ್, ಸಿಂಗೋನಿಮ್ ಪ್ಲಾಂಟ್ಸ್, ಆಮೇಲೆ ಆಗ್ಲೋನೆಮಾ, ಆ ತರದ್ದು. ಆಮೇಲೆ ಬೋನ್ಸಾಯಿ ಗಿಡಗಳು, ಬೋನ್ಸಾಯಿಗೆ ತುಂಬಾ ಒಳ್ಳೇದಾಗ್ತದೆ ಕೊಕೆಡಾಮ. ಫೈಕಸ್ ಬೋನ್ಸಾಯಿ ಅದನ್ನು ಸಹ ಬೆಳೆಸಲಿಕ್ಕೆ ಆಗ್ತದೆ. ಹಾಗೆ ಬೇರೆ ಬೇರೆ ತರದ ನಮ್ಮ ಆರ್ನಮೆಂಟಲ್ ಪ್ಲಾಂಟ್ಸ್ ಅನ್ನು ನಮ್ಗೆ ಕೊಕೆಡಾಮದಲ್ಲಿ ಬೆಳೆಸಲಿಕ್ಕೆ ಆಗ್ತದೆ. ಹೌದು. ಈಗ ಇದು ಹವಾಮಾನದ ಬದಲಾವಣೆಗಳು ಕೂಡ ಅದಕ್ಕೆ ಇಫೆಕ್ಟ್ ಆಗಬಹುದಲ್ಲ? ಹೌದು. ಮಾಸ್ ಯೂಶುವಲಿ ಮಾಸಿಗೆ ರೂಟ್ಸ್ ಅಂತ ಎಂತ ಇಲ್ಲ, ಅದು ನಮ್ಮ ವಾತಾವರಣದಲ್ಲಿ ಎಂತ ಮಾಯಿಶ್ಚರ್ ಇರ್ತದೆ ಅದನ್ನ ಅಬ್ಸಾರ್ಬ್ ಮಾಡುವಂತದ್ದು ಮಾಸ್. ಸೊ ಈಗ ಮಳೆಗಾಲದಲ್ಲಿ ತುಂಬಾ ಹಸಿರಾಗಿರ್ತದೆ. ಸೊ ವಾಟರಿಂಗ್ ಫ್ರೀಕ್ವೆನ್ಸಿ ಕೂಡ ಕಡಿಮೆ ಸಾಕಾಗ್ತದೆ. ಅದೇ ಬೇಸಿಗೆಗಾಲ ಬರುವಾಗ ಸ್ವಲ್ಪ ಜಾಸ್ತಿ ನೀರು ಹಾಕ್ಬೇಕಾಗ್ತದೆ, ಸ್ವಲ್ಪ ಮಾಸ್ ಡ್ರೈ ಆಗುದು ಜಾಸ್ತಿ ಆಗ್ತದೆ. ಹಾಗೆ ಆದ ಸಂದರ್ಭದಲ್ಲಿ ನಾವು ರೀರ್ಯಾಪ್ ಸಹ ಮಾಡ್ಬೋದು. ಸ್ವಲ್ಪ ಮಾಸ್ ಅನ್ನು
ಪುನಃ ಅಂಟಿಸಿ ಬಳ್ಳಿ ಕಟ್ಬೋದು, ಹಾಗೆ ಸಹ ಮಾಡ್ಲಿಕ್ಕೆ. ಈಗ ಗಿಡಗಳಿಗೆ ಪೋಷಕಾಂಶ ಎಲ್ಲ ಮುಖ್ಯ, ಇದನ್ನೆಲ್ಲ ಹೇಗೆ ಕೊಡ್ತೀರಿ? ಯಾವ ರೀತಿಯ ಗೊಬ್ಬರ ಎಲ್ಲ ಬಳಸ್ತೀರಿ? ನಾನು ಯೂಶುವಲಿ ಆರ್ಗ್ಯಾನಿಕ್ ಗೊಬ್ಬರ ಮಾತ್ರ ಬಳಸುದು, ಹಾಗಾಗಿ ತುಂಬ ಬೇಕಾಗುವುದು ಇಲ್ಲ ಆ ಥರದ ಗಿಡಗಳಿಗೆ. ಈಗ ನೀವು ಮನೆಯಲ್ಲಿಯೇ ಸಿಗುವಂತ ನೀರುಳ್ಳಿ ಸಿಪ್ಪೆ ಅದನ್ನು ಒಂದು ದಿವಸ ಸೋಕ್ ಮಾಡಿ ಇಡಿ, ಅದರ ನೀರನ್ನು ಅದಕ್ಕೆ ಹಾಕ್ಬೋದು, ಸ್ಪ್ರೇ ಮಾಡ್ಬೋದು, ಅಥವಾ ಡಿಪ್ ಮಾಡುವಾಗ ಆ ನೀರನ್ನು ಸಹ ಮಿಕ್ಸ್ ಮಾಡಿ ಡಿಪ್ ಮಾಡ್ಬೋದು. ಬೀಟ್ರೂಟ್ ಸಿಪ್ಪೆದು ನೀರು ಇರ್ಬೋದು, ಅದನ್ನು ಸಹ ನೀವು ಯೂಸ್ ಮಾಡ್ಬೋದು. ಮತ್ತೆ ಹಿಂಡಿ ಅದೊಂದು ಸಿಗ್ತದೆ, ಅದನ್ನು ನೆಲಕಡಲೆ ಹಿಂಡಿ ಅಂತ ಸಿಗ್ತದಲ್ಲ, ಅದನ್ನು ಸಹ ನಾವು ನೀರಲ್ಲಿ ಹಾಕಿ ಒಂದು 4-5 ದಿವಸ ಇಟ್ಟು ಅದರದ್ದು ಸಹ ನೀರು ಸ್ವಲ್ಪ ಸ್ವಲ್ಪ ಹಾಕ್ಬೋದು. ಆ ತರದ್ದು ಆರ್ಗ್ಯಾನಿಕ್ ರೀತಿಯಲ್ಲಿ ಹಾಕುವಂಥದ್ದು. ನಿಮ್ಮ ಹತ್ರ ಕೌಡಂಗ್ ಅಂತದ್ದೆಲ್ಲ ಇದ್ರೆ ಇನ್ನೂ ಸಹ ಸುಲಭವಾಗಿ ಹಾಗೆ ವಾಟರ್ ಮಾಡಿ ಆ ತರ ವಾಟರ್ ಲಿಕ್ವಿಡ್ ಫರ್ಟಿಲೈಸರ್ ಕೊಡುದು ತುಂಬಾ ಸೂಕ್ತ. ಮತ್ತೆ ನಿಮ್ಗೆ ಕಾಂಪೋಸ್ಟ್ ಎಲ್ಲ ಕೊಡ್ಬೇಕು ಅಂತ ಇದ್ರೆ ಈಗ ಚಟ್ಟಿಗೆ ಆದ್ರೆ ಹೀಗೆ ಹಾಕಿದ್ರೆ ಆಯ್ತು. ಅದೇ ನಿಮ್ಗೆ ಕೊಕೆಡಾಮ್ ಆಗುವಾಗ ಅದರ ಅಡಿಗೆ ಸ್ವಲ್ಪ ಕಾಂಪೋಸ್ಟ್ ಅನ್ನು ಅಥವಾ ಸೈಡಿಗೆ ಸ್ವಲ್ಪ ಕಾಂಪೋಸ್ಟ್ ಅನ್ನು ಸ್ವಲ್ಪ ನೀರು ಮಾಡಿ ಹೀಗೆ ಮೆತ್ತಿದ ಹಾಗೆ ಮಾಡಿ ಪುನಃ ಇನ್ನೊಂದು ಲೇಯರ್ ಮಾಸ್ ಹಾಕಿ ಕಟ್ಟಿದ್ರೆ ಆಯ್ತು, ಅದೇ ಅಬ್ಸಾರ್ಬ್ ಮಾಡಿಕೊಳ್ತದೆ. ಹಾಗೆ ಸಹ ಹಾಕ್ಬೋದು ಫರ್ಟಿಲೈಸರ್ಸ್. ಈಗ ಒಳಾಂಗಣ ಮತ್ತೆ ಹೊರಾಂಗಣ ಕೊಕೆಡಾಮಗಳಿಗೆ ವ್ಯತ್ಯಾಸಗಳಿರ್ಬೋದು, ಅದನ್ನೆಲ್ಲ ಹೇಗೆ ಮೇಂಟೈನ್ ಮಾಡ್ತೀವಿ? ಅದೇ ಈಗ ಒಂದು ಝೀಝಿ ಪ್ಲಾಂಟ್ ಅಂತ ತಗೊಳ್ಳುವ ನಾವು, ಅದು ತುಂಬಾ ಕಡಿಮೆ ನೀರು ಸಾಕಾಗ್ತದೆ, ಅದಕ್ಕೆ ಜಾಸ್ತಿ ನೀರು ಹಾಕಿದ್ರೆ ಅದು ಕೊಳ್ತು ಹೋಗ್ತದೆ. ಅಂತದನ್ನೆಲ್ಲ ನಮ್ಗೆ ಒಳಗೆ ಇಡ್ಬೋದು, ಮನೆಯ ಒಳಗಡೆ. ಸ್ನೇಕ್ ಪ್ಲಾಂಟ್ ಅಂತದನ್ನೆಲ್ಲ ಮನೆಯ ಒಳಗಡೆ ಇಡ್ಬೋದು, ತುಂಬಾ ಲೋ ಮೇಂಟೆನೆನ್ಸ್ ಪ್ಲಾಂಟ್ಗಳು ಅವೆಲ್ಲ. ಸೊ ಅದಕ್ಕೆ ನಾವು ನೀರು ಸ್ವಲ್ಪ ಕಡಿಮೆ ಹಾಕಿ ಮನೆ ಒಳಗೆ ಇಡ್ತೇವೆ ಅಂತಿದ್ರೆ, ಮಾಸಿಗೆ ಮಾತ್ರ ಹೊರಗಡೆಯಿಂದ ನೀರು ಸ್ಪ್ರೇ ಮಾಡ್ತಾ ಇದ್ರೆ ಎಲ್ಲ ಸಾಕಾಗ್ತದೆ. ಈಗ ಇಂಡೈರೆಕ್ಟ್ ಸನ್ಲೈಟ್ ಬೀಳುವಲ್ಲಿ ಇದರದ್ದು ಮಾಡಿನ ಅಡಿಯಲ್ಲಿ ಎಲ್ಲ ನಾವು ಇಡ್ತೇವೆ ಅಂತ ಆದ್ರೆ ಒಂದು ನಮ್ಗೆ ಗೊತ್ತಾಗ್ತದೆ, ಒಂದು 4-5 ದಿವಸ ನೋಡುವಾಗ ನಮ್ಗೆ ಅಂದಾಜಿ ಆಗ್ತದೆ ಅದಕ್ಕೆ ಎಷ್ಟು ನೀರು ಬೇಕು. ಪ್ರತಿಯೊಂದು ಗಿಡಕ್ಕೂ ಸಹ ಅದರದ್ದೇ ಆದ ಇದಿರ್ತದಲ್ಲ, ನೋಡೋ ಗೊತ್ತಾಗ್ತದೆ. ಈಗ ಸಕ್ಯುಲೆನ್ಸ್ ಎಲ್ಲ ಆದ್ರೆ ಅದಕ್ಕೆ ತುಂಬಾ ನೀರು ಕಡಿಮೆ ಸಾಕಾಗ್ತದೆ. ಆ ತರದ ಸಂದರ್ಭದಲ್ಲಿ ಅದನ್ನ ಒಂದು ಸೆಪರೇಟ್ ಆಗಿ ಬೇರೆ ಈಚೆ ಗಿಡಗಳಿಂದ ಸ್ವಲ್ಪ ಈಚೆ ಇಟ್ಟು ಅದಕ್ಕೆ ನೀರು ಒಂದು 4-5 ದಿವಸಕ್ಕೆ ಒಮ್ಮೆ ಹಾಗೆಲ್ಲ ಹಾಕಿದ್ರೆ ಸಾಕಾಗ್ತದೆ. ಸಾಧಾರಣವಾಗಿ ಸಕ್ಯುಲೆನ್ಸ್ ಮಾಡುವಾಗ ಸಹ ಅಷ್ಟೇ, ನಾವು ಗ್ರೀನ್ ಮಾಸ್ ಉಪಯೋಗಿಸಬೇಕು ಅಂತಿಲ್ಲ, ಡ್ರೈ ಮಾಸ್ ಉಪಯೋಗಿಸಬಹುದು. ಬಿಕಾಸ್ ಅದು ತುಂಬಾ ಗ್ರೀನ್ ಬರ್ಲಿಕ್ಕೆ ಅದಕ್ಕೆ ನೀರು ಸಹ ಕಡಿಮೆ ಸಾಕಾಗ್ತದೆ, ಹಾಗಾಗಿ ಡ್ರೈ ಮಾಸ್ ಸಹ ಉಪಯೋಗಿಸಬಹುದು ನಾವು. ಹಾಗಿದ್ರೆ ಈಗ ನೇರ ಸೂರ್ಯನ ಕಿರಣಗಳಿಗೆ ಇದನ್ನು ಒಡ್ಡುವಂತಿಲ್ಲ? ಇಲ್ಲ, ನೇರ ಸೂರ್ಯನ ಕಿರಣಗಳಿಗೆ ಒಡ್ಡಿದ್ರೆ ಆ ತರದ ಗಿಡಗಳನ್ನು ನಾವು ಉಪಯೋಗಿಸುದಿಲ್ಲ. ಫಸ್ಟ್ ಆಫ್ ಆಲ್ ಇಂಡೋರ್ ಪ್ಲಾಂಟ್ಸ್ ಅಲ್ಲಿ ಜಾಸ್ತಿ ಕೊಕೆಡಾಮ ಮಾಡುವಂತದ್ದು, ಅದು ಬರ್ನ್ ಆಗಿ ಹೋಗ್ತದೆ, ಗಿಡ ಸಹ ಬರ್ನ್ ಆಗ್ತದೆ, ಕೊಕೆಡಾಮದ ಮಾಸ್ ನಿಮ್ಗೆ ಹಾಳಾಗ್ತದೆ. ಅದನ್ನು ಪ್ರತ್ಯೇಕವಾಗಿ ಮನೆಯ ಮಾಡಿನ ಅಡಿಗಳಲ್ಲಿ ನೆರಳಿರುವ ಬೆಳೆಸುವಂತದ್ದು. ಅದನ್ನ ನಾವೀಗ ಹ್ಯಾಂಗ್ ಮಾಡ್ಬೋದು, ಇಲ್ಲದೇ ಇದ್ರೆ ಒಂದು ಅಡಿಯಲ್ಲಿ ಒಂದು ಪ್ಲೇಟ್ ಎಂತಾದ್ರೂ ಇಟ್ಟು ಹಾಗೆ ಇಡ್ಬೋದು, ಇಲ್ಲದಿದ್ರೆ ಡೈರೆಕ್ಟ್ ಆಗಿ ಸಹ ಇಡ್ಬೋದು. ತುಂಬಾ ಜನಗಳು ಹ್ಯಾಂಗ್ ಮಾಡುದನ್ನ ಪ್ರಿಫರ್ ಮಾಡ್ತಾರೆ, ಅದು ಚಂದ ಕಾಣ್ಲಿಕ್ಕೆ. ಅದಕ್ಕೆ ನಮ್ಗೆನೆ ಸುಲಭದಲ್ಲಿ ಬಳ್ಳಿ ಸಹ ಪ್ರಿಪೇರ್ ಮಾಡಿ ಹ್ಯಾಂಗ್ ಮಾಡ್ಲಿಕ್ಕೆ ಸಾಕು. ಈಗ ಗಿಡಗಳ ಆರೈಕೆ ಎಲ್ಲ ಯಾವ ತರ ಮಾಡ್ತೀರಿ ನೀವು? ಕೀಟ ರೋಗಗಳೆಲ್ಲ ಬಾಧಿಸುವ ಸಾಧ್ಯತೆಗಳಿರುವುದಿಲ್ವಾ ಇಲ್ಲಿ ಗಿಡಗಳಿಗೆ? ಇರ್ತದೆ. ಈಗ ಸಾಮಾನ್ಯವಾಗಿ ಮಿಲಿ ಬಗ್ಸ್, ಆ ಬಿಳಿ ಕಾಣ್ತದಲ್ಲ ಅಂತದ್ದು, ಅಥವಾ ಬೇರೆ ರೀತಿ ಮಾಸಿದು ಅಡಿಯಲ್ಲಿ ಸಹ ಸ್ವಲ್ಪ ತುಂಬಾ ನೀರೆಲ್ಲ ಜಾಸ್ತಿ ಆದ್ರೆ ಫಂಗಸ್ ಬೆಳೆಯುವ ಹಾಗೆ ಆಗುದು, ಅಥವಾ ಡಿಕೆ ಆದ ಹಾಗೆ ಆಗುದು, ಅಂತದ್ದೆಲ್ಲ ಬರ್ತದೆ. ಅದಕ್ಕೆ ನಿಂಬೆ ಸಿಡಿನಂತ ಒಂದು ಸಿಗ್ತದೆ, ಅದನ್ನು ಸಹ ಸ್ಪ್ರೇ ಮಾಡ್ಬೋದು. ಇಲ್ಲದಿದ್ರೆ ಚಿಕ್ಕದಲ್ವಾ ಅದು, ಡೈರೆಕ್ಟ್ ಆಗಿ ನೀರು ಹಾಕಿ ಅದನ್ನ ನಮಗೆ ತೆಗಿಲಿಕ್ಕೆ ಸಹ ಆಗ್ತದೆ. ಮತ್ತೆ ಹಾಗೆ ತುಂಬಾ ರೋಗ ಹೇಳಿ ಬರುವಂತ ಗಿಡಗಳಲ್ಲ ನಾವು ಉಪಯೋಗಿಸುವಂತ ಗಿಡಗಳಿಗೆ, ಹಾಗೆ ಜಾಸ್ತಿ ಫ್ರೀಕ್ವೆಂಟ್ ಆಗಿ ರೋಗ ಅಂತ ಹಾಗೆ ಬರುದಿಲ್ಲ. ಸಣ್ಣ ಈ ಮಿಲ್ಲಿ ಬಗ್ಸಿನ ಹಾಗೆ ಇರುದೆಲ್ಲ ಬರುದಷ್ಟೇ. ಇದರಲ್ಲಿ ರೀಪಾಟಿಂಗ್ ಮಾಡುವಂತ ಅವಶ್ಯಕತೆಗಳಿರ್ತವ? ಈಗ ಸಾಧಾರಣವಾಗಿ ಈಗ ನಮ್ಮ ಒಂದು ಗಿಡದಲ್ಲಿ ಪಿಳ್ಳೆ ಅಂತ ಬರ್ತದೆ. ಈಗ ನಾವೊಂದು ಎಕ್ಸಾಂಪಲ್ ಆಗಿ ಸ್ನೇಕ್ ಪ್ಲಾಂಟ್ ತಗೊಳ್ಳುವ. ಸ್ನೇಕ್ ಪ್ಲಾಂಟ್ ಅಲ್ಲಿ ತುಂಬಾ ಪಿಳ್ಳೆಗಳು ಬರ್ತದೆ. ಆಗ ಅದನ್ನ ನಾವು ಅಲ್ಲಿಂದಲೇ ಕಿತ್ತು ಇನ್ನೊಂದು ಕೊಕೆಡಾಮ ಮಾಡ್ಬೋದು. ಇಲ್ಲದಿದ್ರೆ ಅದನ್ನ ನಮ್ಮ ನಾರ್ಮಲ್ ಮಣ್ಣಿನ ಚಟ್ಟಿ ಅಂತ ಹೇಳ್ತೇವಲ್ಲ ಅದರಲ್ಲಿ ನಡ್ಬೋದು. ಹಾಗೆ ಮಾಡುವ ಆಪ್ಷನ್ಸ್ ಉಂಟು. ಮತ್ತೆ ಸೆಪರೇಟ್ ಆಗಿ ಒಂದು ತುಂಬಾ ದೊಡ್ಡದಾಯ್ತು ಗಿಡಗಳು ಅಂತ ಆದ್ರೆ ಅದನ್ನೊಂದು ಸೆಪರೇಟ್ ಮಾಡಿ ಬೇರೆ ಬೇರೆ ಕೊಕೆಡಾಮ ಮಾಡ್ಲಿಕ್ಕೆ ಆಗ್ತದೆ ನಮ್ಗೆ. ರೂಟಿಂದಲೇ ಸೆಪರೇಟ್ ಮಾಡಿ ಯೂಶುವಲಿ ನಮ್ಗೆ ಮೇಲೆಯಿಂದಲೇ ತೆಗಿಲಿಕ್ಕೆ ಆಗ್ತದೆ ಪಿಳ್ಳೆಗಳನ್ನು ಸಾಧಾರಣವಾಗಿ. ಹಾಗೆ ರಿಪಾಟಿಂಗ್ ಮಾಡ್ಲಿಕ್ಕೆ ಆಗ್ತದೆ ಕೊಕೆಡಾಮವನ್ನು. ಮಾಸನ್ನು ಕೊಕೆಡಾಮ ಮಾಡ್ಲಿಕ್ಕೆ ಮಾತ್ರ ಉಪಯೋಗಿಸ್ತಾರಾ ಅಥವಾ ಬೇರೆ ಏನಾದ್ರೂ ಮಾಡ್ಬೋದು ಅದರಿಂದ? ಇಲ್ಲ, ಮಾಸ್ ಅಲ್ಲಿ ತುಂಬಾ ರೀತಿಯ
ಆದ ಕಲಾತ್ಮಕವಾಗಿ ನಮ್ಗೆ ಮಾಸನ್ನು ಉಪಯೋಗಿಸ್ಲಿಕ್ಕೆ ಆಗ್ತದೆ. ಈಗ ಟೆರೇನಿಯಮ್ಸ್ ಅಂತ ಮಾಡ್ತಾರೆ. ಅದರಲ್ಲಿ ಈಗ ಅಂದ್ರೆ ಏನದು? ಒಂದು ಗ್ಲಾಸ್ ಇದು ಜಾರ್, ಅದ್ರ ಒಳಗೆ ಈಗ ಒಂದು ಅರೇಂಜ್ಮೆಂಟಿನ ಹಾಗೆ ಮಾಡಿ ಅದಕ್ಕೆ ಮಾಸ್ ಹಾಕಿ, ಈಗ ಒಂದು ಫಾರೆಸ್ಟ್ ಅರೇಂಜ್ಮೆಂಟ್ ಆಗಿರ್ಬೋದು ಅಥವಾ ಜಸ್ಟ್ ಒಂದು ಈಗ ಒಂದು ಮನೆಯ ಹಾಗೆ ಅದರ ಒಳಗೆ ಒಂದು ಫಿಕ್ಸ್ ಮಾಡಿ ಅದರಲ್ಲಿ ಮಾಸ್ ಅನ್ನೆಲ್ಲ ಹಾಕಿ ಹಾಗೆ ಒಂದು ಚಂದ ಕಾಣಿಸುವ ಹಾಗೆ ಮಾಡಿ ಅದರದ್ದೇ ಆದ ವರ್ಕ್ ಶಾಪ್ಸ್ ಕಂಡಕ್ಟ್ ಮಾಡ್ತಾರೆ. ಹಾಗೆ ಟೆರೇನಿಯಮ್ಸ್ ಅಂತ ತುಂಬಾ ಫೇಮಸ್, ಅದಕ್ಕೆ ಮಾಸ್ ಅನ್ನು ಉಪಯೋಗಿಸ್ತಾರೆ. ಮತ್ತೆ ಎಕ್ವಾ ಸ್ಪೇಸಿಂಗ್ ಅಂತ ಒಂದು ಫೀಲ್ಡ್ ಉಂಟು, ಅಲ್ಲಿ ಸಹ ಮಾಸ್ ಅನ್ನು ಉಪಯೋಗಿಸ್ತಾರೆ. ಕೆಳಗಡೆ ಅಕ್ವೇರಿಯಂ ಆಗಿ ಮೇಲೆ ಒಂದು ಅರೇಂಜ್ಮೆಂಟಿನ ಹಾಗೆ ಮಾಡಿ ಅಲ್ಲಿ ನೀರೆಲ್ಲ ಹರಿಯುವ ಹಾಗೆ ಇರುವ ಅರೇಂಜ್ಮೆಂಟ್ ಎಲ್ಲ ಮಾಡಿ ಸೈಡ್ ಅಲ್ಲಿ ಮಾಸ್ ಎಲ್ಲ ಹಾಗೆ ಒಂದು ಫಾರೆಸ್ಟ್ ಫೀಲ್ ಬರುವ ಹಾಗೆ ಆ ತರ ಮಾಸ್ ಅನ್ನು ಉಪಯೋಗಿಸ್ತಾರೆ. ಮತ್ತೆ ಈ 5 ಸ್ಟಾರ್ ಹೋಟೆಲ್ಸ್ ಆಗಿರ್ಬೋದು, ಈಗ ಸಿಟೀಸ್ ಅಲ್ಲಿ ಜಾಸ್ತಿ ದೊಡ್ಡ ಒಂದು ವಾಲ್ ಮಾಡಿ ಅದರಲ್ಲಿ ಮಾಸ್ ಇದು ಅರೇಂಜ್ಮೆಂಟ್ಸ್ ಮಾಡಿ ಸೈಡ್ ಇಂದ ನೀರು ಹರಿಯುವ ಹಾಗೆ ಎಲ್ಲ ಮಾಡಿ ಮರಗಳನ್ನೆಲ್ಲ ಇಟ್ಟು ಅದಕ್ಕೆ ಮಾಸ್ ಅಂಟಿಸಿ ಹಾಗೆ ಒಂದು ನ್ಯಾಚುರಲ್ ಸೆಟಪ್ ಅವರದ್ದು ಒಂದು ಹೋಟೆಲ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಈಗ ನಮ್ಮ ಕೈಯಿಂದ ಗೌರ್ಮೆಂಟ್ ಪ್ರಾಜೆಕ್ಟ್ಸ್ಗೆ ಸಹ ಮಾಸ್ ತಗೊಂಡವ್ರು ಇದ್ದಾರೆ. ಹಾಗೆ ಅಂತದಕ್ಕೆಲ್ಲ ಅವರು ಮಾಸ್ ವಾಲ್ ಅಂತಲೇ ಮಾಡ್ತಾರೆ, ಅದಕ್ಕೆ ಮಾಸ್ ಉಪಯೋಗಿಸ್ತಾರೆ. ಮತ್ತೆ ಮಾಸ್ ಇದು ಫ್ರೇಮ್ ಅಂತ ಮಾಡ್ತಾರೆ, ಮಾಸ್ ಫ್ರೇಮ್ ಅಂತ. ಅದರಲ್ಲಿ ಕೆಲವರು ಈ ರಿಯಲ್ ಮಾಸ್ ಆಗಿರುವುದಿಲ್ಲ ಅದು, ಬಟ್ ರಿಯಲ್ ಮಾಸ್ ಅಲ್ಲಿ ಸಹ ಮಾಸ್ ಫ್ರೇಮ್ ಅಂತ ಮಾಡ್ಲಿಕ್ಕೆ ಆಗ್ತದೆ. ನಮ್ದು ಏರ್ ಪ್ಯೂರಿಟಿಯನ್ನ ಜಾಸ್ತಿ ಮಾಡಿಸ್ಲಿಕ್ಕೆ ಮೇನ್ ಆಗಿ ಸಿಟೀಸ್ ಅಲ್ಲಿ ಹಾಗೆ ಮಾಸ್ ಫ್ರೇಮ್ ಅಂತೆಲ್ಲ ಮಾಡಿ ಇಡ್ತಾರೆ. ಅದೆಲ್ಲ ತುಂಬಾ ನಮ್ಮ ಪೊಲ್ಯೂಷನ್ ಅನ್ನೆಲ್ಲ ಅಬ್ಸಾರ್ಬ್ ಮಾಡ್ತದೆ ಅಂತ ಒಂದು ಕಾನ್ಸೆಪ್ಟ್ ಉಂಟು, ಅದಕ್ಕೆ ಮಾಸ್ ಅನ್ನ ಉಪಯೋಗಿಸ್ತಾರೆ. ಹಾಗೆ ಬೇರೆ ಬೇರೆ ಆದ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಇರುವಂತದ್ದು ಮಾಸ್ ಹೇಳಿದ್ರೆ. ಈಗ ಈ ಕೊಕೆಡಾಮವನ್ನು ಬೆಳೆಸುವಾಗ ಅದನ್ನು ಕಲಾತ್ಮಕವಾಗಿ ಬೆಳೆಸುವಂತ ಅವಕಾಶಗಳಿದೆಯಾ? ಕಲಾತ್ಮಕವಾಗಿ ಹೇಳಿದ್ರೆ ಅದನ್ನ ನಮ್ಗೆ ಅದಕ್ಕೆ ಆ ಗ್ರೀನ್ ಮಾಸ್ ಇದು ಹೊರಗಡೆ ಉಲ್ಲನ್ ನೂಲನ್ನ ನಾವೀಗ ಟೈ ಮಾಡಿದೆವು ಅಂತ ಆದ್ರೆ ಕಲರ್ ನಿಮ್ಗೆ ಯಾವ ಕಲರ್ಸ್ ಬೇಕು ಆ ಕಲರ್ಸ್ ಅಲ್ಲಿ ಉಲ್ಲನ್ ನೂಲನ್ನು ನಮ್ಗೆ ಡಿಫ್ರೆಂಟ್ ಆಗಿ ಚಂದದಲ್ಲಿ ಟೈ ಮಾಡಿ ಅದನ್ನ ಡಿಸ್ಪ್ಲೇ ಮಾಡ್ಲಿಕ್ಕೆ ಆಗ್ತದೆ. ಮತ್ತೆ ಈಗ ಕೊಕೆಡಾಮವನ್ನು ಇಡುವಾಗ ಸಹ ಅಷ್ಟೇ, ಒಂದು ಕಲ್ಲಿದು ಮೇಲೆ ಹಾಗೆ ಇಡ್ಬೋದು ಅಥವಾ ಈ ಡಿಫ್ರೆಂಟ್ ಶೇಪ್ಸ್ ಇದು ಮರಗಳಿರ್ತದಲ್ಲ ಅದ್ರ ಮೇಲೆ ಡಿಸ್ಪ್ಲೇ ಮಾಡ್ಬೋದು. ಹಾಗೆ ಬೇರೆ ಬೇರೆ ರೀತಿ ನಾವು ಅದನ್ನ ಹೇಗೆ ಪ್ರೆಸೆಂಟ್ ಮಾಡ್ತೇವೆ ಅದರಲ್ಲಿ ಸಹ ಉಂಟು. ದೊಡ್ಡ ಒಂದು ಪ್ಲೇಟಿನ ಹಾಗೆ ಮಾಡಿ ಅದರಲ್ಲಿ ತುಂಬಾ ಇಡ್ಬೋದು, ಅರೇಂಜ್ಮೆಂಟ್ ಮಾಡಿ ಇಡ್ಬೋದು ಕೊಕೆಡಾಮ. ಹಾಗೆ ಬೇರೆ ಬೇರೆ ರೀತಿ ಮಾಡ್ಲಿಕ್ಕೆ ಆಗ್ತದೆ. ಸೈಜ್ ಸಹ ಅಷ್ಟೇ, ನಮ್ಗೆ ಎಷ್ಟು ಚಿಕ್ಕ ಕೊಕೆಡಾಮ ಸಹ ಮಾಡ್ಲಿಕ್ಕೆ ಆಗ್ತದೆ, ಎಷ್ಟು ದೊಡ್ಡ ಕೊಕೆಡಾಮ ಸಹ ಮಾಡ್ಲಿಕ್ಕೆ ಆಗ್ತದೆ. ಹಾಗಾಗಿ ಅದನ್ನ ನಮ್ಗೆ ಹೇಗೆ ಬೇಕು ಹಾಗೆ ಅರೇಂಜ್ ಮಾಡಿ ಇಡ್ಬೋದು. ಇದಕ್ಕೆ ಇಷ್ಟು ದಿನ ಆಯುಷ್ಯ ಅಂತ ಏನಾದ್ರೂ ಇದೆಯಾ? ಅಂದ್ರೆ ಒಮ್ಮೆ ತಯಾರಿಸಿದ್ರೆ ಎಷ್ಟು ಸಮಯದವರೆಗೆ ಇದು ಉಳಿತದೆ? ನನ್ನ ಹತ್ತಿರ ಒಂದು 5 ವರ್ಷದಿಂದ ಇರುವ ಕೊಕೆಡಾಮ ಸಹ ಉಂಟು. ಆದ್ರೆ ಕ್ರಮೇಣವಾಗಿ ಈಗ ಮಾಸ್ ಡ್ರೈ ಆಗುದು ಅಥವಾ ಮಾಸ್ ಸ್ವಲ್ಪ ಹಾಳಾಗುದು ಅಥವಾ ರೂಟ್ಸ್ ಎಲ್ಲ ಹೊರಗೆ ಬರುದು ಅಂತದ್ದೆಲ್ಲ ಆಗ್ತದೆ. ಈಗ ಗಿಡಗಳು ಬೆಳೆದಾಗೆ ರೂಟ್ಸ್ ಹೊರಗೆ ಬರುದು ಅಂತದ್ದೆಲ್ಲ ಆಗುವಾಗ ನಾವು ಇನ್ನೊಂದು ಲೇಯರ್ ಮಾಸ್ ಆಡ್ ಮಾಡುದು ಅಥವಾ ಇನ್ನೊಂದು ಸ್ವಲ್ಪ ಕಾಂಪೋಸ್ಟ್ ಎಲ್ಲ ಆಡ್ ಮಾಡಿ ಮಾಸ್ ಆಡ್ ಮಾಡುವಂತದ್ದು ಅಂತದ್ದೆಲ್ಲ ಮಾಡ್ಲಿಕ್ಕೆ ಆಗ್ತದೆ. ಮತ್ತೆ ಈಗ ಕೊಕೆಡಾಮ ತಗೊಂಡವರಿಗೆ ಆ ಫೆಸಿಲಿಟಿ ಇಲ್ಲ ಅಂತ ಆದ್ರೆ ಅವರ ಮಣ್ಣಿನ ಪಾಟಿನ ಮೇಲೆ ಸಹ ಅದನ್ನ ಇಡ್ಬೋದು, ಹಾಗೆ ಸಹ ಮಾಡ್ಲಿಕ್ಕೆ ಆಗ್ತದೆ. ಹಾಗೆ 1-2 ವರ್ಷ ಅಲ್ಲ, ಹೇಗೆ ಸಹ ಅದು ಚಂದದಲ್ಲಿ ಇರ್ತದೆ. ನಾವು ಹೇಗೆ ಆರೈಕೆ ಮಾಡ್ತೇವೆ ಅದರ ಮೇಲೆ ಅದರದ್ದು ಲೈಫ್ ಹೊಂದಿಕೊಂಡು ಇರ್ತದೆ. ಆಮೇಲೆ ಇದಕ್ಕಾಗಿ ಬೇರೆ ಏನೆಲ್ಲ ಸಾಮಗ್ರಿಗಳನ್ನು ಬಳಸಬಹುದು? ಅಂದ್ರೆ ಬೆಸ್ಟ್ ಔಟ್ ಆಫ್ ವೇಸ್ಟ್ ಯಾವ ವೇಸ್ಟ್ಗಳ ಪದಾರ್ಥಗಳನ್ನೆಲ್ಲ ಇದರಲ್ಲಿ ಉಪಯೋಗಿಸಬಹುದು? ಈಗ ಬೆಸ್ಟ್ ಔಟ್ ಆಫ್ ವೇಸ್ಟ್ ಮೇನ್ ಆಗಿ ನನ್ನ ತಾಯಿಯೇ ಮಾಡುದು. ಅವರು ತುಂಬಾ ಕ್ರಿಯೇಟಿವ್ ಈ ವಿಷಯದಲ್ಲಿ. ಅವರು ಈ ಟೈರ್ ಎಲ್ಲ ಸಿಗ್ತದಲ್ಲ, ಆ ಟೈರ್ ಅಲ್ಲಿ ಸಹ ಮಾಸ್ ಗಾರ್ಡನ್ ಅಂತಲೇ ಮಾಡಿದ್ದಾರೆ ಅವರು. ಅದ್ರ ಟೈರ್ ಇದು ಮೇಲೆ ಮಾಸ್ ಅನ್ನೆಲ್ಲ ಹಾಸಿ ಅದರಲ್ಲಿ ನವಿಲಾಗಿರ್ಬೋದು ಅಥವಾ ಗೊಂಬೆ ಆಗಿರ್ಬೋದು ಅದರದ್ದೆಲ್ಲ ಡಿಸೈನ್ ನ ಹಾಗೆ ಮಾಡಿ, ಅಥವಾ ಲೆಟರ್ಸ್, ಈಗ ನನ್ನ ಹೆಸರು ಅಂಜಲಿ ಅಂತ ಆದ್ರೆ ಅಂಜಲಿ ಅಂತ ಅದರಲ್ಲಿ ಬರೀಲಿಕ್ಕೆ ಆಗ್ತದೆ ಮಾಸ್ ಅಲ್ಲಿ. ಫಸ್ಟ್ ಮಣ್ಣನ್ನು ಹಾಗೆ ಇದು ಮಾಡಿ ಅಂಟಿಸಿ ಅದರ ಮೇಲೆ ಮಾಸ್ ಸ್ಪ್ರೆಡ್ ಮಾಡಿ ಹಾಗೆ ನಮ್ಮ ಹೆಸರು ಬರೀಲಿಕ್ಕೆ ಆಗ್ತದೆ. ಹಾಗೆ ಬೇರೆ ಬೇರೆ ರೀತಿಯ ಕ್ರಿಯೇಟಿವ್ ಆಗಿ ಅವರು ಅದನ್ನ ಡಿಸ್ಪ್ಲೇ ಮಾಡ್ತಾರೆ. ಮತ್ತೆ ನಮ್ಮ ಪೊಸಡಿ ಗುಂಪೆ ಹೇಳುವ ಒಂದು ಗುಡ್ಡದ ಕೆಳಗಡೆ ಇರುವಂತದ್ದು ನಮ್ಮ ಮನೆ. ಅಲ್ಲಿ ಈಗೀಗ ತುಂಬಾ ಜನ ಬಂದು ಈ ಬಾಟಲ್ಸ್ ಎಲ್ಲ ಲಿಕ್ಕರ್ ಎಲ್ಲ ಕನ್ಸ್ಯೂಮ್ ಮಾಡಿ ಅದರದ್ದು ಬಾಟಲ್ಸ್ ಎಲ್ಲ ಅಲ್ಲಿಯೇ ಬಿಸಾಕಿ ಹೋಗುದು, ಹಾಗೆ ತುಂಬಾ ತೊಂದರೆ ಮಾಡ್ತಿದ್ದಾರೆ. ಅಲ್ಲಿ ಪರಿಸರವನ್ನು ತುಂಬಾ ಹಾಳು ಮಾಡ್ತಿದ್ದಾರೆ. ನನ್ನ ತಾಯಿ ತುಂಬಾ ಪರಿಸರ ಪ್ರೇಮಿ, ಹಾಗೆ ಅವರಿಗೆ ಅದನ್ನ ನೋಡಿ ಸಹ ತುಂಬಾ ಬೇಸರ ಆಗಿ ಅವರು ಆ ಬಾಟಲ್ಸ್ ಅನ್ನೆಲ್ಲ ಮನೆಗೆ ತಗೊಂಡು ಬಂದು ಅದನ್ನ ತೊಳೆದು ಕ್ಲೀನ್ ಮಾಡಿ ಅದರಲ್ಲಿ ನೀರು ಹಾಕಿ ಅದರಲ್ಲಿ ಗಿಡಗಳನ್ನು ಇಟ್ಟು ಬೆಳೆಸುವಂತದ್ದು. ಈಗ ನಮ್ಗೆ ಒಂದು ಕೊಕೆಡಾಮ ಮಾಡ್ಬೇಕು ಅಂತ ಆದ್ರೆ ಮೇನ್ ಆಗಿ ವಾಟರ್ ಪ್ರೊಪಗೇಷನ್ ಮಾಡಿದ ಗಿಡಗಳು ತುಂಬಾ
ಒಳ್ಳೇದು. ಅಂದ್ರೆ ಈಸಿಯಾಗಿ ರೂಟ್ ಸ್ಪ್ರೆಡ್ ಆಗ್ತದೆ, ಸಾಯುವ ಚಾನ್ಸಸ್ ತುಂಬಾ ಕಡಿಮೆ ವಾಟರ್ ಪ್ರೊಪಗೇಷನ್ ಮಾಡಿದ ಗಿಡಗಳನ್ನು. ಸೊ ಆ ವಾಟರ್ ಪ್ರೊಪಗೇಷನ್ ಮಾಡ್ಲಿಕ್ಕೆ ನಾವು ಆ ಬಾಟಲ್ಸ್ ಅನ್ನ ಉಪಯೋಗಿಸ್ತೇವೆ. ಅಲ್ಲಿ ಎಂತ ಅವರು ಬಿಸಾಕಿರ್ತಾರೆ ಆ ಬಾಟಲ್ಸ್ ಅನ್ನ ತಂದು ಅದನ್ನ ತೊಳಿಲಿಕ್ಕೆ ಹೇಳಿದ್ರೆ ತುಂಬಾ ಕೆಲಸ ಸಹ ಉಂಟದು, ತರುದೇ ಅದೊಂದು ದೊಡ್ಡ ಕೆಲಸ ಹಾಗೆ. ಬಟ್ ಎಲ್ಲ ನಮ್ಗೆ ಮಾಡ್ಲಿಕ್ಕೆ ಆಗುದಿಲ್ಲ, ಅಷ್ಟು ಮಾಡ್ತಾರೆ. ಅದನ್ನ ಒಂದು ಹೇಗೆ ರೆಗ್ಯುಲೇಟ್ ಮಾಡುದು ಅಂತ ಹೇಳೋದ್ರ ಬಗ್ಗೆ ನಮ್ಗೆ ಚಿಂತೆ ಆಗುವಾಗೆ. ನಾನು ಚಿಕ್ಕವಳೆಲ್ಲ ಇರುವಾಗ ಗುಡ್ಡೆಗೆ ಹೋಗುದು ಹೇಳಿದ್ರೆ ಆರಾಮದಲ್ಲಿ ಒಂದು ಎಲ್ಲಿ ಬೇಕಾದ್ರೂ ಹೋಗಿ ನಾನು ಒಬ್ಬಳೆ ಸುತ್ತಾಡಿಕೊಂಡು ಬರ್ತಿದ್ದೆ. ಈಗ ಹಾಗೆ ಅಲ್ಲ, ಈಗ ಅಲ್ಲಿ ಪ್ಲಾಸ್ಟಿಕ್ ಅನ್ನು ಹಾಗೇನೆ ಬಿಸಾಕಿ ಹೋಗ್ತಾರೆ. ಮೇನ್ ಆಗಿ ಬಾಟಲ್ಸ್ ಅದನ್ನ ಕೆಲವೊಮ್ಮೆ ಒಡ್ದು ಹೋಗ್ತಾರೆ. ಈಗ ಹಾಗೇನೆ ಇದ್ರೆ ಆದ್ರೂ ಅದನ್ನ ತಕೊಂಡ್ ಬಂದು ನಮ್ಗೆ ಎಂತಾದ್ರೂ ಮಾಡ್ಲಿಕ್ಕೆ ಆಗ್ತದೆ. ಆದ್ರೆ ಈಗೀಗ ಎಂತ ಮಾಡ್ತಾರೆ ಹೇಳಿದ್ರೆ ಆ ಬಾಟಲ್ಸ್ ಅನ್ನ ಅಲ್ಲೇ ಕಲ್ಲಿನ ಮೇಲೆ ಒಡೆಯುವುದು ಅಂತದನ್ನೆಲ್ಲ ಮಾಡ್ತಿದ್ದಾರೆ ಅಲ್ಲಿ. ಹಾಗಾಗಿ ಅದು ತುಂಬಾ ಒಂದು ಕನ್ಸರ್ನ್, ಪರಿಸರವನ್ನು ಹಾಳು ಮಾಡುವಂತ ಪ್ರಯತ್ನ. ತುಂಬಾ ಪರಿಸರವನ್ನು, ಮೊದ್ಲು ಯಾರು ಸಹ ಬರ್ತಿರ್ಲಿಲ್ಲ ನಮ್ಮ ಗುಡ್ಡಕ್ಕೆಲ್ಲ. ಆಗ ಎಷ್ಟು ಸ್ವಚ್ಛವಾಗಿತ್ತು. ನಾವು ಮಾನವರೇ ಅದನ್ನ ಪರಿಸರವನ್ನು ಮಾಲಿನ್ಯ ಮಾಡುದು ಅಷ್ಟೇ ಹೊರತು ಮೊದ್ಲು ದನಗಳು, ಹಕ್ಕಿಗಳು, ನವಿಲು ಅವುಗಳೇ ಇದ್ದದ್ದು. ಈಗ ಮನುಷ್ಯರು ಬಂದು ಅಲ್ಲಿ ತುಂಬಾ ಹಾಳು ಮಾಡ್ತಾ ಇದ್ದಾರೆ. ಅದು ತುಂಬಾ ಬೇಸರದ ವಿಷಯ ನಮಗೆಲ್ಲ. ಈಗ ಇದನ್ನೇ ವಾಣಿಜ್ಯವಾಗಿ ಬೆಳೆಸುವ ಪ್ರಯತ್ನ ಮಾಡಿದ್ದೀರಾ ನೀವು? ಹೌದು, ಅಂದ್ರೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟಾರ್ಟ್ ಮಾಡಿದ ಪೇಜ್ theplants.in ಅಂತ. ಅದರದ್ದು ಈಗ ನಾವು ವೆಬ್ಸೈಟ್ ಸಹ ಮಾಡಿದ್ದೇವೆ. ಅದರಲ್ಲಿ ನಾವು ಕೊಕೆಡಾಮ ಸೇಲ್ ಕೂಡ ಮಾಡ್ತೇವೆ. ಮಾಸ್, ಕೊಕೆಡಾಮ, ಮತ್ತೆ ಇನ್ನಿತರ ಕೆಲವು ಅದಕ್ಕೆ ಬೇಕಾದಂತ ಈ ಮ್ಯಾಕ್ರಮೆ ಹ್ಯಾಂಗರ್ಸ್ ಅಂತದನ್ನ ಸೇಲ್ ಮಾಡ್ತೇವೆ ನಾವು. ಈಗ ಈ ಕೊಕೆಡಾಮ ಅದು ಖರ್ಚು ವೆಚ್ಚಗಳೆಲ್ಲ ಎಷ್ಟು ಬರುವಂತದ್ದು ತಯಾರಿಸುವಾಗ? ಕಡಿಮೆ ವೆಚ್ಚದಲ್ಲಿ ಕೂಡ ಮಾಡುವಂತ ಪ್ರಯತ್ನಗಳು? ಕಡಿಮೆ ವೆಚ್ಚದಲ್ಲಿ ಸಹ ಮಾಡಬಹುದು. ಅದಕ್ಕೆ ಆದ್ರೆ ಎಫರ್ಟ್ ಸ್ವಲ್ಪ ಜಾಸ್ತಿ ಇರ್ತದೆ. ಅಂದ್ರೆ ನೀವು ಮಣ್ಣನ್ನ ಕಲಸ್ಬೇಕು, ಅದು ಖರ್ಚು ನಿಮಗೆ ಗಿಡಗಳಿಗೆ. ಈಗ ನಾವು ನರ್ಸರಿಯಿಂದ ಗಿಡ ತೆಗೆದ್ರೆ ಆ ಗಿಡಕ್ಕೆ ಸ್ವಲ್ಪ ಖರ್ಚಾಗ್ತದೆ. ನಾವು ನಮ್ಮದೇ ಗಿಡದಲ್ಲಿ ಮಾಡ್ತಿದ್ರೆ ಕಡಿಮೆ ಖರ್ಚಾಗ್ತದೆ. ಮತ್ತೆ ಈಗ ನಾವು ಅದೇ ಮಣ್ಣನ್ನ ನಮ್ಮ ಪರಿಸರದಲ್ಲಿಯೇ ತಗೊಳ್ಳೋ ಮಣ್ಣಾದ್ರೆ ಕಡಿಮೆ ಖರ್ಚಲ್ಲಿ ಮಾಡ್ಬೋದು. ಮಣ್ಣು ಪರ್ಚೇಸ್ ಮಾಡ್ತೀರಿ ಅಂತ ಆದ್ರೆ ನಿಮ್ಗೆ ಅದಕ್ಕೆ ಖರ್ಚು ಬಿದ್ದೇ ಬೀಳ್ತದೆ. ಅದೇ ರೀತಿ ಮಾಸ್ ಕೂಡ ನೀವು ಪರ್ಚೇಸ್ ಮಾಡೋದಾದ್ರೆ ನಿಮ್ಗೆ ಸ್ವಲ್ಪ ಖರ್ಚು ಜಾಸ್ತಿ ಆಗ್ತದೆ. ಹಾಗೆ ಅದು ಗಿಡದ ಮೇಲೆ ಅದರ ಮೇಲೆ ಹೊಂದಿಕೊಂಡಿರ್ತದೆ ಖರ್ಚು ಹೇಳೋದು. ಮತ್ತೆ ನನ್ನ ತಾಯಿ ಖರ್ಚಿಲ್ಲದೆ ಒಂದು ಗಾರ್ಡನಿಂಗ್ ಮಾಡುವಂತವ್ರು. ಅವರದ್ದು ತುಂಬಾ ಇಕೋ ಫ್ರೆಂಡ್ಲಿ ಟೈಪ್ ಇದು ಗಾರ್ಡನ್. ಅವರು ತೆಂಗಿನ ಗೆರಟೆಯಲ್ಲಿ ಗಾರ್ಡನ್ ಮಾಡ್ತಾರೆ. ತುಂಬಾ ವಾಸ್ಟ್ ಉಂಟು ಅವರದ್ದು ಗಾರ್ಡನ್ ಸಹ. ಮತ್ತೆ ಎಂತೆಲ್ಲ ಮನೆಯಲ್ಲಿ ವೇಸ್ಟ್ ಸಾಮಾನು ಉಂಟು ಅದನ್ನೆಲ್ಲ ಉಪಯೋಗಿಸಿ ಅವರು ಗಾರ್ಡನ್ ಮಾಡ್ತಾರೆ. ಈ ಹಳೆ ಡಿಶ್ ಆಗಿರ್ಬೋದು, ಹಳೆ ಪಾತ್ರೆ, ಆಮೇಲೆ ಹಳೆ ಒಂದು ಟಿವಿ, ಹಳೆ ಬಟ್ಟೆಗಳು ಅದನ್ನು ಉಪಯೋಗಿಸಿ, ಮತ್ತೆ ಅದೇ ತೆಂಗಿನಕಾಯಿ ಗೆರಟೆಯಲ್ಲಿ ವರ್ಟಿಕಲ್ ಹ್ಯಾಂಗಿಂಗ್, ಮತ್ತೆ ಮನೆಯಲ್ಲಿ ಉಪಯೋಗಿಸಿ ಆದ ಮೇಲೆ ಟೈಲ್ಸ್ ಎಲ್ಲ ಇರ್ತದಲ್ಲ, ಈ ಇದು ಎಂತ ಕನ್ಸ್ಟ್ರಕ್ಷನ್ ಎಲ್ಲ ಆದ ಮೇಲೆ ವೇಸ್ಟ್ ಟೈಲ್ಸ್ ಅದ್ರಲ್ಲಿ, ಹಾಗೆ ಬೇರೆ ಬೇರೆ ವೇಸ್ಟ್ ಸಾಮಾನನ್ನು ಉಪಯೋಗಿಸಿ ಅವರು ಗಾರ್ಡನಿಂಗ್ ಮಾಡ್ತಾರೆ. ಅವರು ನಂದು ದೊಡ್ಡ ಇನ್ಸ್ಪಿರೇಷನ್ ಹೇಳ್ಬೇಕು ಅಂತ ಆದ್ರೆ. ಹಾಗೆ ತಾಯಿಯ ಗಾರ್ಡನ್ ತುಂಬಾ ಇನ್ಸ್ಪೈರಿಂಗ್. ಅವರು ಬೆಸ್ಟ್ ಔಟ್ ಆಫ್ ವೇಸ್ಟ್ ಮಾಡೋದು. ಹಾಗೆ ಅದು ನನ್ನೊಂದು ಪೇಜಲ್ಲಿ ಹಾಕ್ತಾ ಇದ್ದೆ ಅವರದ್ದು ಗಾರ್ಡನಿಂಗ್ ಇದು ಬಗ್ಗೆ ಎಲ್ಲ. ಹಾಗೆ ನಮ್ದು ಒಂದು ಆಲ್ ಇಂಡಿಯಾ ಲೆವೆಲ್ ಇದು ಚಾನಲ್ ಕೂಡ ನಮ್ಮನ್ನ ಅಪ್ರೋಚ್ ಆಗಿ ನಮ್ದು ಸ್ಟೋರಿ ಅಲ್ಲಿ ಸಹ ಫೀಚರ್ ಆಗಿತ್ತು. ತುಂಬಾ ಸಂತೋಷದ ವಿಚಾರ. ಹಾಗೆ ಬೆಸ್ಟ್ ಔಟ್ ಆಫ್ ವೇಸ್ಟ್ ಗಾರ್ಡನಿಂಗ್ ತುಂಬಾ ಮಾಡ್ತಾರೆ ನಂದು ತಾಯಿ. ಈಗ ಕೊಕೆಡಾಮವನ್ನು ಹೊಸತಾಗಿ ಮಾಡಲಿಕ್ಕೆ ಬಯಸುವಂಥವರಿಗೆ ಏನಾದರೂ ವರ್ಕ್ಶಾಪ್ಸ್ ಏನಾದರೂ ಕೊಡುವಂತಹ ಪ್ರಯತ್ನ ಮಾಡಿದ್ದೀರಾ ನೀವು? ಇಲ್ಲಿ ತನಕ ವರ್ಕ್ಶಾಪ್ ಅಂತ ಮಾಡಲಿಲ್ಲ. ಸಾಧಾರಣವಾಗಿ ಹೇಗೆ ಮಾಡುದು ಅಂತ ಕೇಳಿದವರಿಗೆ ನಾನು ಹೇಳಿಕೊಡ್ತೇನೆ. ಆಮೇಲೆ ನಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಸಹ ನಾನು ಹೇಗೆ ಮಾಡುದು ಅಂತ ಹೇಳುದ್ರದ್ದು ವಿಡಿಯೋಸ್ ಎಲ್ಲ ಮಾಡಿ ಹಾಕ್ತಾ ಇದ್ದೆ. ವರ್ಕ್ಶಾಪ್ ಮಾಡುವ ಇದು ಥಿಂಕಿಂಗ್ ಉಂಟು, ಈಗ ಮಾಡಬೇಕು ಅಂತ ಹೇಳುದು ಉಂಟು. ಆನ್ಲೈನ್ ವರ್ಕ್ಶಾಪ್ಸ್ ಎಲ್ಲ ಸ್ಟಾರ್ಟ್ ಮಾಡಬೇಕು ಅಂತ ಉಂಟು. ಆದ್ರೆ ನಂಗೆ ಒಬ್ಬ ಚಿಕ್ಕ ಮಗು ಇದ್ದಾನೆ, ಅವನು ಸ್ವಲ್ಪ ದೊಡ್ಡವನಾದ ಆದ ಮೇಲೆ ಸ್ಟಾರ್ಟ್ ಮಾಡುವ ಅಂತ ಅದ್ರ ಬಗ್ಗೆ ಯೋಚನೆ ಮಾಡುವ ಪ್ಲಾನ್ ಉಂಟು. ನೀವೀಗ ಇದನ್ನ ವಾಣಿಜ್ಯವಾಗಿ ಬೆಳಿತೀರಿ ಅಂತ ಹೇಳಿದ್ರಲ್ಲ, ಈ ಯೋಚನೆ ಹೇಗೆ ಬಂತು ನಿಮಗೆ? ಕೋವಿಡ್ ಟೈಮಲ್ಲಿ ಬಂದ ಒಂದು ಚಿಕ್ಕ ಯೋಚನೆ ಇದು. ಅದಕ್ಕೆ ಬ್ಯಾಕ್ ಸ್ಟೋರಿ ಅಂತ ಹೇಳಿದ್ರೆ, ನಂದು ಮಾವನವರಾದ ವಿ ಗಣೇಶ್ ಭಟ್ ಅಂತ, ಅವರು 45 ವರ್ಷದಿಂದ ಮೀನಾ ಎಂಟರ್ಪ್ರೈಸಸ್ ಅಂತ ನಮ್ಮದು ಒಂದು ಬಿಸ್ನೆಸ್ ಉಂಟು. ನನ್ನ ಹಸ್ಬೆಂಡ್ ಕೂಡ ಅಷ್ಟೇ ಅದನ್ನೇ ಮುಂದುವರಿಸ್ತಾ ಹೋಗ್ತಿದ್ದಾರೆ. ಅವರೆಲ್ಲ ತುಂಬಾ ಒಳ್ಳೆಯ ರೀತಿಯಲ್ಲಿ ಬಿಸ್ನೆಸ್ ಮಾಡಿಕೊಂಡು ಹೋಗುವಂತವ್ರು. ನನ್ನ ಅಜ್ಜ ಕೂಡ ಅವರು ಬಿಸ್ನೆಸ್ಸೇ ಮಾಡಿಕೊಂಡಿದ್ದವರು. ಅವರಿಗೆ ಒಂದು ಚಿಕ್ಕ ಅಂಗಡಿ ಇತ್ತು, ಪೆರ್ಮುದೆ ಅಂತ ಹೇಳುವಲ್ಲಿ. ಹಾಗೆ
ಹಾಗೆ ನಾನಿದ್ದ ವಾತಾವರಣ ಅದಕ್ಕೆ ಒಂದು ಪೂರಕವಾಗಿತ್ತು. ಮತ್ತೆ ತುಂಬಾ ಸಪೋರ್ಟ್, ನೀವು ನಂದು ಯಜಮಾನ್ರಾಗ್ಲಿ ಅಥವಾ ನನ್ನ ಮಾವ, ಅತ್ತೆ, ಅಪ್ಪ, ಅಮ್ಮ, ಮತ್ತೆ ನಂದು ಅಣ್ಣಂದ್ರು, ಪುತ್ತೂರಲ್ಲಿರುವವರು, ಅವರು ಎಲ್ಲರೂ ಸಹ ತುಂಬಾ ನನ್ಗೆ ಪ್ರೋತ್ಸಾಹ ಕೊಡುವಂತವ್ರೆ. ಎಷ್ಟು ಹೇಳಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ನನ್ಗೆ ಗಿಡಗಳು ಸಕಲೇಶ್ಪುರ ಆಚೆ ಹೋಗಿ ತಕೊಳ್ಬೇಕು ಅಂತ ಇರುವಾಗ್ಲೂ ಕೂಡ ನಂದು ಹಸ್ಬೆಂಡ್ ನನ್ನನ್ನು ಅಲ್ಲಿ ತನಕ ಅವ್ರದ್ದು ಎಷ್ಟು ಇದು ಟೈಮ್ ಮಾಡಿಕೊಂಡು ನನ್ನನ್ನು ಅಲ್ಲಿ ತನಕ ಕರ್ಕೊಂಡು ಹೋಗಿ ಗಿಡಗಳನ್ನೆಲ್ಲ ತಕೊಂಡ್ ಬರ್ಲಿಕ್ಕೆ ನನ್ನ ಜೊತೆ ಬರ್ತಿದ್ರು. ಮತ್ತೆ ನಂಗೆ ಎಂತ ಐಡಿಯಾಸ್ ಬೇಕಿದ್ರು ಸಹ, ಎಂತ ಹೆಲ್ಪ್ ಬೇಕಿದ್ರು ಸಹ ಒಂದು ಇನ್ಪುಟ್ ಅಂತ ಒಂದು ಕೊಡುದು ನಂದು ಹಸ್ಬೆಂಡ್ ಮತ್ತೆ ಮಾವ ಆಗಿರ್ಬೋದು, ಅವರ ಕೈಯಿಂದ ನಾನು ತಗೊಳ್ತೇನೆ. ಹಾಗಾಗಿ ಅವರು ಇಲ್ಲದಿದ್ರೆ ನಂಗೆ ಒಂದು ಸ್ಟಾರ್ಟ್ ಮಾಡುವ ಒಂದು ಥಾಟೇ ಬರ್ತಿರ್ಲಿಲ್ಲ. ಹಾಗೆ ಅವರ ಸಪೋರ್ಟ್ ಇಂದಲೇ ನಾನು ಇಷ್ಟು ಮುಂದೆ ಬರ್ಲಿಕ್ಕೆ ಕಾರಣ. ಈಗ ಕೊಕೆಡಮ ಕೇವಲ ಒಂದು ಗಿಡ ಬೆಳೆಸುವ ಅಲಂಕಾರಿಕ ಕಲೆ ಮಾತ್ರವಲ್ಲ, ಪ್ರಕೃತಿ ಸ್ನೇಹಿ, ಪರಿಸರ ಸ್ನೇಹಿ ಹವ್ಯಾಸ ಕೂಡ ಹೌದು ಎಂದು ನೀವು ಹೇಳ್ತಿದ್ದೀರಿ. ತುಂಬ ಕಡಿಮೆ ಜಾಗದಲ್ಲಿ ನಮಗೆ ಹಸಿರುತನವನ್ನು ತಂದುಕೊಡ್ತದೆ ಕೊಕೆಡಮ್ಮ. ಈ ಅಪಾರ್ಟ್ಮೆಂಟ್ಸ್ ಅಲ್ಲಿ, ಫ್ಲಾಟ್ಸ್ ಅಲ್ಲಿ, ಅಥವಾ ನಮ್ಮ ಆಫೀಸ್ ಡೆಸ್ಕ್ ಅಲ್ಲಿ, ಹಾಗೆಯೇ ಮನೆಯಲ್ಲಿ ನಿಮ್ಗೆ ಗಾರ್ಡನ್ ಮಾಡ್ಲಿಕ್ಕೆ ತುಂಬಾ ಜಾಗ ಇಲ್ಲ ಅಂತ ಆದ್ರೆ ಚಿಕ್ಕ ಚಿಕ್ಕ ಮಣ್ಣಿನ ಉಂಡೆಯಲ್ಲಿ ಹಲವಾರು ರೀತಿಯ ಗಿಡಗಳನ್ನು ನಮ್ಗೆ ತುಂಬಾ ಸುಲಭವಾಗಿ, ತುಂಬಾ ಸರಳವಾಗಿ ಬೆಳೆಸಲಿಕ್ಕೆ ಆಗ್ತದೆ ಕೊಕೆಡಾಮದಲ್ಲಿ. ಹಾಗೆ ನಮ್ಮ ಪ್ರಕೃತಿಯ ಜೊತೆಗಿರುವ ನಂಟನ್ನು ಸಹ ತುಂಬಾ ಹೆಚ್ಚಿಸ್ತದೆ. ಅಲಂಕಾರ, ಆರೋಗ್ಯ ಮತ್ತು ಪರಿಸರ ಸ್ನೇಹಿತನಾಗಿರುವ ಕಾರಣದಿಂದ ಈ ಕೊಕೆಡಾಮ ಉಂಟಲ್ಲ, ಅದು ನಮ್ಮ ಈ ಆಧುನಿಕ ಜೀವನ ಶೈಲಿಗೆ ತುಂಬಾ ಸೂಕ್ತವಾದ ಹಸಿರು ಪರಿಹಾರ ಅಂತ ಹೇಳ್ಬೋದು. ಈಗ ಇದರ ಕುರಿತು ಕೇಳುಗರಿಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಿಮ್ಮ ಫೋನ್ ನಂಬರ್ ಅನ್ನು ಕೊಡಬಹುದಾ? ಖಂಡಿತವಾಗಿ. 7892890415 7892890415. ಇಷ್ಟು ಹೊತ್ತು ಕೊಕೆಡಮದ ಕುರಿತು ತಮ್ಮ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಅಂಜಲಿ ಅವರೇ ನಿಮಗೆ ಧನ್ಯವಾದಗಳು. ಅವಕಾಶ ಕೊಟ್ಟ ನಿಮಗೂ ತುಂಬಾ ಧನ್ಯವಾದಗಳು. ಇದುವರೆಗೆ ಜಪಾನಿನ ಕೊಕೆಡಮ ಮಾದರಿಯ ಹೂತೋಟ ಕೃಷಿಯ ಕುರಿತು ಬೆಳ್ಳಾರೆಯ ಅಂಜಲಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಗಾಯತ್ರಿ ಎಂ. ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1801-555 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ. ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತ್ತಿನವರೆಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲೂ. ರೈತ ಬಾಂಧವರೇ, ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-11800-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ.